ಬೆಂಗಳೂರಿನ ಈ ಕಿತ್ತೋದ ರಸ್ತೆ ವಿರುದ್ಧದ ಸಮರ ಇದೆಯಲ್ಲ, ಇದು ಮುಂದುವರೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕಿರಣ್ ಮಜುಮ್ದಾರ್ ಶಾ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತಿಬ್ರು ಕೂಡ ಭೇಟಿಯಾಗ್ತಾರೆ. ಇಬ್ರು ಕೂಡ ಭೇಟಿಯಾಗಿ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳು, ವಿಶೇಷವಾಗಿ ರಸ್ತೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಸರಣಿ ಟ್ವೀಟ್ಗಳನ್ನ ಮಾಡಿದ್ರು ಮಜುಮ್ದಾರ್ ಶಾ. ಈಗಲೂ ಕೂಡ ಆ ಟ್ವೀಟ್ ವಾರ್ಗಳು ಮುಂದುವರಿತಾನೇ ಇದೆ. ಡಿಕೆ ಶಿವಕುಮಾರ್ ಬಗ್ಗೆ ಕಿಡಿಕಾರಿದ್ರು. ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಿಮ್ಮಿಂದ ರಸ್ತೆಯನ್ನು ಸರಿ ಮಾಡಿ ಕೊಡೋದಕ್ಕೆ ಆಗದೇ ಇದ್ರೆ ನಾವೇ ರಸ್ತೆ ಸರಿ ಮಾಡಿಕೊಳ್ತೇವೆ ಅನ್ನುವಂತ ಮಾತನ್ನ ಕೂಡ ಮಜುಮ್ದಾರ್ ಶಾ ಹೇಳಿದ್ರು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡೋ ಬದಲು ಬಂದು ಭೇಟಿಯಾಗಲಿ, ಏನಿದೆ ಅದನ್ನ ಮಾತಾಡಲಿ, ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅದನ್ನ ಹೇಳಿಕೊಳ್ಳಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತಾಡಿದ್ರು. ಆ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಹಾಗೂ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗ್ತಾ ಇದ್ದಾರೆ, ಸಭೆಯನ್ನ ನಡೆಸಲಿದ್ದಾರೆ. ಬಹಿರಂಗವಾಗಿ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದೆಯಲ್ಲ, ಇದು ಬಹಳ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ವಿಶೇಷವಾಗಿ ಆಡಳಿತ ಪಕ್ಷ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆನಂತರದಲ್ಲಿ ಸಾಕಷ್ಟು ಜನ ಕಿರಣ್ ಮಜುಮ್ದಾರ್ ಶಾ ಅವರ ಪರವಾಗಿ ಮಾತಾಡಿದ್ರು, ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ರಸ್ತೆ ಗುಂಡಿ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಅನೇಕರಿಗೆ ಸರಿ ಕಾಡಲಿಲ್ಲ. ಬಹಿರಂಗವಾಗಿ ಮಾತಾಡಬಾರದು ಅನ್ನುವಂಥ ವಿಚಾರಗಳನ್ನ ಕೂಡ ಡಿಸ್ಕಸ್ ಮಾಡಿದ್ರು. ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಈಗ ಮಜುಮ್ದಾರ್ ಶಾ ಭೇಟಿಯಾಗ್ತಾ ಇದ್ದಾರೆ. ಇವತ್ತು 10 ಗಂಟೆಗೆ ಭೇಟಿ ಅನ್ನುವಂತ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ, ಸಭೆ, ಆ ನಂತರ ಚರ್ಚೆ, ಏನ್ ನಿರೀಕ್ಷೆ ಮಾಡಬಹುದು ಈ ಸಭೆಯ ನಂತರದಲ್ಲಿ? ಏನ್ ಡೀಟೇಲ್ಸ್ ಇದೆ ಸುರೇಶ್? ಅಶ್ವಿನಿ, ಸದ್ಯ ಸರ್ಕಾರ ಹಾಗೆ ಉದ್ಯಮಿಗಳ ನಡುವಿನ ತಿಕ್ಕಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇದೆ. ಈಗಾಗಲೇ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಇಡೀ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲಾ ಉದ್ಯಮಿಗಳು ಕೂಡ ಈಗಾಗಲೇ ಒಂದು ಸುತ್ತು ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಂಡಿದ್ದಾಯ್ತು. ಇವತ್ತು ನೇರವಾಗಿ ಭೇಟಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಉದ್ಯಮಿ ಭೇಟಿಯಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಅವರು ಭೇಟಿಯಾಗ್ತಾ ಇದ್ದಾರೆ. ಈ ವೇಳೆ ಏನೆಲ್ಲ ಚರ್ಚೆ ಆಗ್ಬೋದು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು ಅಶ್ವಿನಿ. ಯಾಕೆಂತಂದ್ರೆ ಕೆಲ ದಿನಗಳ ಹಿಂದಷ್ಟೇನೆ ಕಿರಣ್ ಮಜುಮ್ದಾರ್ ಶಾ ಅವರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಜೊತೆಗೆ ಸರ್ಕಾರದ ವಿರುದ್ಧನೂ ಕೂಡ ಹರಿಹಾದಿದ್ರು. ರಸ್ತೆ ಗುಂಡಿಗಳ ನಿರ್ವಹಣೆ ನಿಮ್ಮಿಂದ ಆಗದೆ ಹೋದ್ರೆ ನಾವೇ ಮಾಡಿ ತೋರಿಸ್ತೇವೆ ಅಂತಕ್ಕಂತಹ ಒಂದು ಬಹಿರಂಗ ಸವಾಲನ್ನು ಕೂಡ ಉದ್ಯಮಿಗಳು ಹಾಕ್ತಾ ಇದ್ರು. ಇದಕ್ಕೆ ಈ ಸಾಲಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಒಬ್ರು. ಸೊ ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ಹಾಗಿದ್ರೆ ಬಂದ್ ನಮ್ಮನ್ನು ಭೇಟಿಯಾಗ್ಲಿ, ನಾವು ಮಾತಾಡೋಣ, ಬಂದ್ ಭೇಟಿಯಾಗ್ಲಿ, ಮಾತಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಈಗ ಆ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಆಹ್ವಾನದ ಮೇರೆಗೆನೆ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಇವತ್ತು ಏನಾದ್ರೂ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಕಿರಣ್ ಮಜುಮ್ದಾರ್ ಶಾ ಅವರು ಅಂತಕ್ಕಂಥದ್ದು ಕೂಡ ಒಂದಷ್ಟು ಕುತೂಹಲ. ಯಾಕೆಂದ್ರೆ ಯಾವ ಭಾಗದಲ್ಲಿ ಹೆಚ್ಚಿನ ರಸ್ತೆ ಗುಂಡಿಗಳಿದೆ, ಮತ್ತೆ ರಸ್ತೆ ಗುಂಡಿಗಳ ನಿರ್ವಹಣೆಗೆ ಕೊಡಬೇಕಾದಂತಹ ಸಲಹೆಗಳು, ಅಥವಾ ಮತ್ತೆ ಏನಾದ್ರೂ ಟೆಕ್ನಾಲಜಿಯನ್ನ ಬಳಸಿ ವೈಜ್ಞಾನಿಕವಾಗಿ ಏನು ರಸ್ತೆ ಗುಂಡಿಗಳನ್ನ ಶಾಶ್ವತ ಮುಚ್ಚುವಂತಹದ್ದು, ಈ ಸಂಬಂಧಪಟ್ಟಂತೆ ಏನಾದ್ರು ಸಲಹೆಗಳನ್ನ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಕೊಡ್ತಾರಾ ಅಂತಕ್ಕಂಥದ್ದು ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರ ಒಂದಷ್ಟು ಆರೋಪಗಳಿಗೆ ಮತ್ತೆ ಅವರ ಒಂದು ಅಭಿಪ್ರಾಯ ಮತ್ತು ಸಲಹೆಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಇಡೀ ಬೆಂಗಳೂರಿನ ನಾಗರಿಕರು ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರತಕ್ಕಂಥದ್ದು, ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಇವತ್ತು ಕೂಡ ಡಿಕೆ ಶಿವಕುಮಾರ್ನ ಭೇಟಿಯಾದ ನಂತರ ಆಗುವಂತಹ ಬೆಳವಣಿಗೆಗಳಿದೆಯಲ್ಲ, ಅದಕ್ಕೂ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳ ಒಂದು ನಿರ್ವಹಣೆ ಮತ್ತು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನತಕ್ಕಂತಹ ಕುತೂಹಲ ಸಾಕಷ್ಟು ಜನರಲ್ಲಿದೆ. ಈಗ ಡಿಕೆ ಶಿವಕುಮಾರ್ ಅವರು ಯಾವ ಒಂದು ನಿಲುವನ್ನು ತೆಗೆದುಕೊಳ್ತಾರೆ, ಮತ್ತೆ ಇವರೇನಾದ್ರೂ ವರದಿಯನ್ನ ಕೊಡ್ತಾರ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಆಲ್ ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಿನ ಈ ಕಿತ್ತೋದ ರಸ್ತೆ ವಿರುದ್ಧದ ಸಮರ ಇದೆಯಲ್ಲ, ಇದು ಮುಂದುವರೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕಿರಣ್ ಮಜುಮ್ದಾರ್ ಶಾ ಸಭೆಯನ್ನ ನಡೆಸಲಿದ್ದಾರೆ. ಇವತ್ತಿಬ್ರು ಕೂಡ ಭೇಟಿಯಾಗ್ತಾರೆ. ಇಬ್ರು ಕೂಡ ಭೇಟಿಯಾಗಿ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳು, ವಿಶೇಷವಾಗಿ ರಸ್ತೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಸರಣಿ ಟ್ವೀಟ್ಗಳನ್ನ ಮಾಡಿದ್ರು ಮಜುಮ್ದಾರ್ ಶಾ. ಈಗಲೂ ಕೂಡ ಆ ಟ್ವೀಟ್ ವಾರ್ಗಳು ಮುಂದುವರಿತಾನೇ ಇದೆ. ಡಿಕೆ ಶಿವಕುಮಾರ್ ಬಗ್ಗೆ ಕಿಡಿಕಾರಿದ್ರು. ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಿಮ್ಮಿಂದ ರಸ್ತೆಯನ್ನು ಸರಿ ಮಾಡಿ ಕೊಡೋದಕ್ಕೆ ಆಗದೇ ಇದ್ರೆ ನಾವೇ ರಸ್ತೆ ಸರಿ ಮಾಡಿಕೊಳ್ತೇವೆ ಅನ್ನುವಂತ ಮಾತನ್ನ ಕೂಡ ಮಜುಮ್ದಾರ್ ಶಾ ಹೇಳಿದ್ರು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್
ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡೋ ಬದಲು ಬಂದು ಭೇಟಿಯಾಗಲಿ, ಏನಿದೆ ಅದನ್ನ ಮಾತಾಡಲಿ, ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅದನ್ನ ಹೇಳಿಕೊಳ್ಳಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತಾಡಿದ್ರು. ಆ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಹಾಗೂ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗ್ತಾ ಇದ್ದಾರೆ, ಸಭೆಯನ್ನ ನಡೆಸಲಿದ್ದಾರೆ. ಬಹಿರಂಗವಾಗಿ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದೆಯಲ್ಲ, ಇದು ಬಹಳ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ವಿಶೇಷವಾಗಿ ಆಡಳಿತ ಪಕ್ಷ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆನಂತರದಲ್ಲಿ ಸಾಕಷ್ಟು ಜನ ಕಿರಣ್ ಮಜುಮ್ದಾರ್ ಶಾ ಅವರ ಪರವಾಗಿ ಮಾತಾಡಿದ್ರು, ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ರಸ್ತೆ ಗುಂಡಿ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಅನೇಕರಿಗೆ ಸರಿ ಕಾಣಲಿಲ್ಲ. ಬಹಿರಂಗವಾಗಿ ಮಾತಾಡಬಾರದು ಅನ್ನುವಂಥ ವಿಚಾರಗಳನ್ನ ಕೂಡ ಡಿಸ್ಕಸ್ ಮಾಡಿದ್ರು. ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಈಗ ಮಜುಮ್ದಾರ್ ಶಾ ಭೇಟಿ ಆಗ್ತಾ ಇದ್ದಾರೆ. ಇವತ್ತು 10 ಗಂಟೆಗೆ ಭೇಟಿ ಅನ್ನುವಂತ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ, ಸಭೆ, ಆನಂತರ ಚರ್ಚೆ, ಏನ್ ನಿರೀಕ್ಷೆ ಮಾಡಬಹುದು ಈ ಸಭೆಯ ನಂತರದಲ್ಲಿ? ಏನ್ ಡೀಟೇಲ್ಸ್ ಇದೆ ಸುರೇಶ್? ಅಶ್ವಿನಿ, ಸದ್ಯ ಸರ್ಕಾರ ಹಾಗೇನೇ ಉದ್ಯಮಿಗಳ ನಡುವಿನ ತಿಕ್ಕಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇದೆ. ಈಗಾಗಲೇ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಇಡೀ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲಾ ಉದ್ಯಮಿಗಳು ಕೂಡ ಈಗಾಗಲೇ ಒಂದು ಸುತ್ತು ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಂಡಿದ್ದಾಯ್ತು. ಇವತ್ತು ನೇರವಾಗಿ ಭೇಟಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಉದ್ಯಮಿ ಭೇಟಿಯಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಅವರು ಭೇಟಿ ಆಗ್ತಾ ಇದ್ದಾರೆ. ಈ ವೇಳೆ ಏನೆಲ್ಲ ಚರ್ಚೆ ಆಗ್ಬೋದು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು ಅಶ್ವಿನಿ. ಯಾಕೆಂತಂದ್ರೆ ಕೆಲ ದಿನಗಳ ಹಿಂದಷ್ಟೇನೆ ಕಿರಣ್ ಮಜುಮ್ದಾರ್ ಶಾ ಅವರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಜೊತೆಗೆ ಸರ್ಕಾರದ ವಿರುದ್ಧನೂ ಕೂಡ ಹರಿಹಾದಿದ್ರು. ರಸ್ತೆ ಗುಂಡಿಗಳ ನಿರ್ವಹಣೆ ನಿಮ್ಮಿಂದ ಆಗದೆ ಹೋದ್ರೆ ನಾವೇ ಮಾಡಿ ತೋರಿಸ್ತೇವೆ ಅಂತಕ್ಕಂತಹ ಒಂದು ಬಹಿರಂಗ ಸವಾಲನ್ನು ಕೂಡ ಉದ್ಯಮಿಗಳು ಹಾಕ್ತಾ ಇದ್ರು. ಇದಕ್ಕೆ ಈ ಸಾಲಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಒಬ್ರು. ಸೊ ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ಹಾಗಿದ್ರೆ ಬಂದ್ ನಮ್ಮನ್ನು ಭೇಟಿ ಆಗ್ಲಿ, ನಾವು ಮಾತಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಈಗ ಆ ಬೆನ್ನಲ್ಲೇನೆ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಆಹ್ವಾನದ ಮೇರೆಗೆನೆ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಇವತ್ತು ಏನಾದ್ರು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಕಿರಣ್ ಮಜುಮ್ದಾರ್ ಶಾ ಅವರು ಅಂತಕ್ಕಂಥದ್ದು ಕೂಡ ಒಂದಷ್ಟು ಕುತೂಹಲ. ಯಾಕೆಂದ್ರೆ ಯಾವ ಭಾಗದಲ್ಲಿ ಹೆಚ್ಚಿನ ರಸ್ತೆ ಗುಂಡಿಗಳಿದೆ, ಮತ್ತೆ ರಸ್ತೆ ಗುಂಡಿಗಳ ನಿರ್ವಹಣೆಗೆ ಕೊಡಬೇಕಾದಂತಹ ಸಲಹೆಗಳು, ಅಥವಾ ಮತ್ತೆ ಏನಾದ್ರು ಟೆಕ್ನಾಲಜಿಯನ್ನ ಬಳಸಿ ವೈಜ್ಞಾನಿಕವಾಗಿ ಏನಾದ್ರು ರಸ್ತೆ ಗುಂಡಿಗಳನ್ನ ಶಾಶ್ವತ ಮುಚ್ಚುವಂತಹದ್ದು, ಈ ಸಂಬಂಧಪಟ್ಟಂತೆ ಏನಾದ್ರು ಸಲಹೆಗಳನ್ನ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಕೊಡ್ತಾರಾ ಅಂತಕ್ಕಂಥದ್ದು ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರ ಒಂದಷ್ಟು ಆರೋಪಗಳಿಗೆ ಮತ್ತೆ ಅವರ ಒಂದು ಅಭಿಪ್ರಾಯ ಮತ್ತೆ ಸಲಹೆಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಇಡೀ ಬೆಂಗಳೂರಿನ ನಾಗರಿಕರು ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರತಕ್ಕಂಥದ್ದು, ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಇವತ್ತು ಕೂಡ ಡಿಕೆ ಶಿವಕುಮಾರ್ನ ಭೇಟಿಯಾದ ನಂತರ ಆಗುವಂತಹ ಬೆಳವಣಿಗೆಗಳಿದ್ದಿಲ್ಲ, ಅದಕ್ಕೂ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳ ಒಂದು ನಿರ್ವಹಣೆ ಮತ್ತೆ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನತಕ್ಕಂತಹ ಕುತೂಹಲ ಸಾಕಷ್ಟು ಜನರಲ್ಲಿದೆ. ಈಗ ಡಿಕೆ ಶಿವಕುಮಾರ್ ಅವರು ಯಾವ ಒಂದು ನಿಲುವನ್ನು ತೆಗೆದುಕೊಳ್ತಾರೆ ಮತ್ತೆ ಇವರೇನಾದ್ರು ವರದಿಯನ್ನ ಕೊಡ್ತಾರ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಆಲ್ ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.